ಈಗ ನೀವು ಯಾವುದೇ ಒಂದು ಹೋಟೆಲ್‌ಗೆ ಹೋದ್ರೆ ನೀವು ಒಂದು ಬನ್ನು ಮತ್ತೆ ಜಾಮ್ ತಗೋತೀರಾ ಅಂತಂದ್ರೆ ಬನ್‌ಗೆ ಜಿ-ಎಸ್-ಟಿ ಇರಲ್ವಂತೆ. ಆದರೆ ಜಾಮ್‌ಗೆ ಜಿ-ಎಸ್-ಟಿ 18% ಅಂತೆ. ಅದೇ ಬನ್ ಜೊತೆ ಒಂದು ಜಾಮ್ ಹಾಕಿ ಕೊಟ್ರೆ ಅದಕ್ಕೆ 18% ಜಿ-ಎಸ್-ಟಿ ಅಂತೆ. ಸೊ ಇದೇ ರೀತಿ ನೀವು ನೋಡ್ತಾ ಇದ್ರೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಅಂತ ಹೇಳ್ತಿದ್ದಾರೆ. ಈಗ ನಾವು ನೀವೇ ನೋಡಿದ ಹಾಗೆ ಒಂದು ಮಾರ್ಕೆಟ್‌ಗೆ ಹೋದ್ರೆ ಒಂದು ಟೊಮ್ಯಾಟೋಗೆ ಬಂದ್ಬಿಟ್ಟು ನೀವು ₹70 ಕೊಡಬೇಕಾಗತ್ತೆ. ಅದೇ ಒಂದು ಈರುಳ್ಳಿಗೆ ಹೋಗ್ಬಿಟ್ಟು ನೀವು ಒಂದು ಮಿನಿಮಮ್ ₹60-70 ಕೊಡ್ದಿರ ನಿಮಗೆ ಸಿಗಲ್ಲ. ಸೊ ಮತ್ತೆ ನೀವು ಇಷ್ಟೆಲ್ಲ ಪೇ ಮಾಡಿ ಮನೆಗೆ ತಂದ್ರೆ ಮತ್ತೆ ನಿಮ್ಗೆ ಉಳಿಯೋ ದುಡ್ಡು ಚಿಲ್ಲರೆ. ಮತ್ತೆ ಇದೇ ರೀತಿ ನೀವು ನೋಡ್ತಿರ್ಬೇಕಾದ್ರೆ ಮನೆಯಲ್ಲಿ ನಾವು ಮನೆಯಲ್ಲಿ ಖರ್ಚು ಮಾಡುವಂಥ ಎಣ್ಣೆ ನಾವು ಯೂಸ್ ಮಾಡುವಂಥ ಎಣ್ಣೆ ಹೇಗಿತ್ತು ಅಂತಂದ್ರೆ ಮೊದಲು ಬಿಫೋರ್ ಮಹಾರಾಷ್ಟ್ರ ಎಲೆಕ್ಷನ್ಸು ನಮಗೆ ಅದು ಬಂದ್ಬಿಟ್ಟು ಅರೌಂಡ್ 120 ಟು 125 ಸಿಗ್ತಿತ್ತು. ಆದರೆ ಏನು ಮಾಡಿದ್ರು ಅಂತಂದರೆ ಮೇಜರ್ ಆಗಿ ಪಾಮ್ ಆಯಿಲ್ನ ಮತ್ತು ಸನ್ಫ್ಲವರ್ನ ಮಹಾರಾಷ್ಟ್ರ ರೀಜನಲ್ಲಿ ಬೆಳೀತಾರೆ. ಆ ಮಹಾರಾಷ್ಟ್ರ ರೀಜನಲ್ಲಿ ಬೆಳೆಯೋ ಕಾರಣದಿಂದ ಅಲ್ಲಿ ವೋಟ್ ಬ್ಯಾಂಕ್ಗೋಸ್ಕರ ಈ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಇಂಪೋರ್ಟ್ಸ್ ಏನಿರುತ್ತೆ ಪಾಮ್ ಆಯಿಲ್ ಮತ್ತು ಸನ್ಫ್ಲವರ್ ಆಯಿಲ್ದು ಅದನ್ನು ಬ್ಯಾನ್ ಮಾಡ್ತಾರೆ. ಸೊ ಏನಾಯಿತು ಅಂದರೆ ಸಡನ್ ಆಗಿ ಸನ್ಫ್ಲವರ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಯಿತು. ಇವತ್ತು ಬಂದ್ಬಿಟ್ಟು ನಿಮಗೆ ಸನ್ಫ್ಲವರ್ ಆಯಿಲ್ ಬೇಕಂದ್ರೆ ನಿಮಗೆ 140 to 150 ಕೊಡಬೇಕು. 70% ನಾವು ಏನು ಯೂಸ್ ಮಾಡ್ತೀವಿ ಪಾಮ್ ಆಯಿಲು ಅದಷ್ಟೂ ಬಂದ್ಬಿಟ್ಟು ನಾವು ಇಂಪೋರ್ಟೇ ಮಾಡ್ಕೊಳ್ಳೋಂಥದ್ದು. ನೀವು बच्चे के दूध पे टैक्स लगाते हो, आटा दाल चावल पे टैक्स लगाते हो, हिंदुस्तान के गरीब आदमी का खून चूसने का काम करते हो। यह सरकार किसके लिए चल रही? ಮಿಲ್ಕ್ ಒಂದು ಹಾಲು ತಗೋಬೇಕು ಅಂತ ಹೋದ್ರೆ ನಿಮಗೆ ಎಸೆನ್ಷಿಯಲ್ ಮೇಲೆ ಯಾಕೆ ಜಿ-ಎಸ್-ಟಿ ಹಾಕ್ತಾರೆ ಗೊತ್ತಿಲ್ಲ. ಮಿಲ್ಕ್ ಅನ್ನೋವಂಥದ್ದು ಒಂದು ಎಸೆನ್ಷಿಯಲ್ ಪ್ರಾಡಕ್ಟ್. ಮಿಲ್ಕ್, ಹಾಲು, ಮೊಸರು ಇಂಥದ್ದೆಲ್ಲ ಅದ್ರ ಮೇಲೆ 5% ಜಿ-ಎಸ್-ಟಿ ಅಂತೆ. ಪ್ಯಾಕ್ ಮಾಡಿದ್ರೆ 5% ಜಿ-ಎಸ್-ಟಿ ಅಂತೆ. ಆದರೆ ಅನ್ರಿಜಿಸ್ಟರ್ಡ್ ಆಗಿ ನಿಮಗೆ ಇಷ್ಟ ಬಂದಂಗೆ ರೋಡಲ್ಲಿ ಎಲ್ಲ ಮಾರ್ತಾರಲ್ಲ ನಮ್ಮ ಊರುಗಳ ಕಡೆ ಎಲ್ಲ, ಅದಕ್ಕೆ ಜಿ-ಎಸ್-ಟಿ ಇಲ್ವಂತೆ. ಸೊ ಒಂದು ಡೇಟಾ ಹೇಳುತ್ತೆ ಹಾಲು ಕುಡಿಯೋರ ಸಂಖ್ಯೆ 20% ಇಳಿದಿದೆ ಅಂತ. ಮತ್ತು ಇನ್ನೊಂದು ಅದೇ ಸ್ಟಡಿಯಲ್ಲಿ ಇನ್ನೊಂದು ಪಾರ್ಟ್ ಆಫ್ ಡೇಟಾ ಏನು ಹೇಳುತ್ತೆ ಅಂತಂದರೆ ನೀವು 14% ಜನ 14% ಆಫ್ ಪೀಪಲ್ ಏನಿದ್ದಾರೆ ಅವರು ಕ್ವಾಲಿಟಿ ಇಲ್ಲದೆ ಇರೋವಂಥ ಮಿಲ್ಕ್ ಕಡೆ ಹೋಗ್ತಿದ್ದಾರೆ ಅಂತ ಹೇಳ್ತಾರೆ. ನೀವು ಯೂಶುವಲ್ ಆಗಿ ಟ್ಯಾಕ್ಸ್ ಹಾಕುವಂಥ ರ್ಯಾಷನಲ್ ಏನಿರುತ್ತೆ, ಟ್ಯಾಕ್ಸ್ ಯಾಕೆ ಹಾಕ್ತಾರೆ ಅಂತಂದರೆ ಯಾವುದೋ ಒಂದು ಪ್ರಾಡಕ್ಟ್ ಜಾಸ್ತಿ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ, ಪ್ರಾಡಕ್ಟ್ನ ಯಾರು ತಗೋತಾರೆ ಅವರಿಂದ ನಾವು ಅಂದರೆ ಏನಂದರೆ ಯಾರು ಪ್ರಾಡಕ್ಟ್ ತಗೊಳ್ತಿರ್ತಾರೆ ಲಕ್ಸುರಿಯಸ್ ಪ್ರಾಡಕ್ಟ್ ಅವರ ಸಮ್ ಪ್ರೀಮಿಯಮೈಸ್ ಪ್ರಾಡಕ್ಟ್ ಅವ್ರ ಹತ್ರ ದುಡ್ಡಿರುತ್ತೆ. ಸೊ ಅವ್ರ ಹತ್ರ ದುಡ್ಡು ತಗೋಬೋದು, ಅದ್ರ ಕನ್ಸಂಪ್ಷನ್ ಕಡಿಮೆ ಮಾಡಲಿ ಅನ್ನೋ ಕಾರಣಕ್ಕೆ ಟ್ಯಾಕ್ಸನ್ನು ಹಾಕ್ತಾರೆ. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಎಸೆನ್ಷಿಯಲ್ ಮೇಲೆ ಅಂದರೆ ಯಾರು ಹಾಲು ಕುಡಿಬಾರ್ದು ಮತ್ತು ಯಾರೂ ಹಾಲು, ಮೊಸರು ಇಂಥದ್ದು ಯಾವುದೂ ಯಾರೂ ಕುಡಿಬಾರ್ದು. ಸೊ ಅದ್ರ ಮೇಲೂ ಜಿ-ಎಸ್-ಟಿ ಹಾಕುವಂಥ ಆಲೋಚನೆ ತುಂಬ ತಪ್ಪು. ಇಷ್ಟೊತ್ತು ನಾನು ಈ ಬೆಲೆ ಏರಿಕೆ ಆಗಿದೆ, ಅದು ಜಾಸ್ತಿ ಆಗಿದೆ, ಇದು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದೆ. ಇದೆಲ್ಲ ಏನು ತೋರಿಸುತ್ತೆ ಅಂತಂದರೆ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು ಕಡಿಮೆ ಆಗ್ತಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಏನು ಹೇಳ್ತಿದ್ದೀನಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಹೋದ ವರ್ಷ ನಿಮಗೆ 10,000 ಸ್ಯಾಲ್ರಿ ಬಂದು ನಿಮಗೆ ಒಂದು 6,000 ಖರ್ಚಾಗಿ ಉಳಿತಿತ್ತು ಅಂತ ಅಂದ್ಕೊಳ್ಳೋಣ, 4,000. ಆದರೆ ಈ ವರ್ಷ ಏನಾಗಿದೆ ಅಂದರೆ ನಿಮ್ಗೆ 10,000 ಸ್ಯಾಲ್ರಿ ಬಂದ್ರು ನಿಮಗೆ ನಿಮ್ಮ ಕೈಯಲ್ಲಿ ಉಳಿಯೋದು ಬಂದ್ಬಿಟ್ಟು ಒಂದು 2,000-3,000 ಉಳಿಯುತ್ತೆ ಅಷ್ಟೇ. ಸೊ ನಿಮ್ಮ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಎಲ್ಲ ಜಾಸ್ತಿ ಆಗ್ತಿದೆ. ಈ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಎಲ್ಲ ಜಾಸ್ತಿ ಯಾಕೆ ಆಗ್ತಿದೆ ಅಂತ ನೋಡೋಕೆ ಹೋದರೆ ಇದರಿಂದ ಇನ್ನೂ ಒಂದಿದೆ. ಮತ್ತು ಟ್ಯಾಕ್ಸೇಷನ್ ಇಲ್ಲಿ ಏನಾಗುತ್ತೆ ಅಂತಂದರೆ ಅರೌಂಡ್ 30% ಬಂದ್ಬಿಟ್ಟು ಟ್ಯಾಕ್ಸ್ ಹಾಕ್ತಾರೆ. ಯಾರ ಮೇಲೆ? ಸ್ಯಾಲ್ರಿಡ್ ಪೀಪಲ್ ಮೇಲೆ. ಆದರೆ ಕಾರ್ಪೊರೇಷನ್ಸ್ ಮೇಲೆ ಅರೌಂಡ್ 25% ಟ್ಯಾಕ್ಸ್ ಹಾಕ್ತಾರೆ. ಈ 30% ಟ್ಯಾಕ್ಸ್ ಕಟ್ತಾ ಇದ್ದೀರಿ ಅಂತ ನೀವು ಅಂದ್ಕೊಂಡ್ರೆ 30% ಟ್ಯಾಕ್ಸ್ ಕಟ್ಟಿದ್ದೀನಿ, ನಾನು ಯಾವುದೇ ಟ್ಯಾಕ್ಸ್ ಕಟ್ಟೋಷ್ಟಿಲ್ಲ ಗೌರ್ಮೆಂಟ್ಗೆ ಅಂತ ನೀವು ಅಂದ್ಕೊಂಡ್ರೆ ಒಂದು ಹಾಲು ತರಕ್ಕೆ ಹೋದರೆ ಜಿ-ಎಸ್-ಟಿ ಕಟ್ಟಬೇಕು, ಒಂದು ಬೈಕ್ ತೊಗೊಳ್ತೀರಾ ಅಂದರೆ ಜಿ-ಎಸ್-ಟಿ ಕಟ್ಟಬೇಕು, ಅಥವಾ ನೀವು ಏನೇ ಒಂದು ಸಣ್ಣ ಜ್ಯೂಸ್ ಕುಡಿತೀರಾ ಅಂದರೂ ಜಿ-ಎಸ್-ಟಿ ಕಟ್ಟಬೇಕು. ಸೊ ಇಲ್ಲಿ ಹೆಂಗಿದೆ ಅಂತಂದರೆ ನೀವು 12 ತಿಂಗಳು ಕೆಲಸ ಮಾಡಿದ್ರೆ ಅದರಲ್ಲಿ 5 ರಿಂದ 6 ತಿಂಗಳು ನೀವೇನು ದುಡಿತೀರಾ ಅಷ್ಟನ್ನು ನೀವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಆಗಿ ಕಟ್ತಾ ಇದ್ದೀರಾ. ಇಲ್ಲಿ 50% ನಿಮ್ಮ ಮನೆಯವ್ರಿಗೋಸ್ಕರ ದುಡಿತಾ ಇದ್ದೀರಾ, ನಿಮ್ಮ ಪರ್ಸನಲ್ ನೀಡ್ಸು ಅದೆಲ್ಲ ತೀರಿಸ್ಕೊಳ್ಳೋದಕ್ಕೆ. ಇನ್ನು 50% ನೀವು ಬಂದು ಗೌರ್ಮೆಂಟ್ಗೋಸ್ಕರ ದುಡಿತಾ ಇದ್ದೀರಾ. ಮತ್ತು LTCG, STCG ಅಂತೆಲ್ಲ ಇದೆ. ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್. ಇದಂದರೆ ಏನು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಅಂದರೆ ನೀವು ಯಾವುದೇ ಒಂದು ಶೇರ್ ಆಗಲಿ, ಪ್ರಾಪರ್ಟಿ ಆಗಲಿ ಈ ವರ್ಷ ಕೊಂಡ್ಕೊಂಡು 1 ವರ್ಷ ಟೈಮ್ ಬಿಟ್ಟು ಮತ್ತು ಮುಂದಿನ ವರ್ಷ ಮಾರ್ತೀರಾ ಅಂತಂದರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಅಂತಾರೆ. ಆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಮೇಲೆ ನಿಮಗೆ ಮೊದಲು 10% ಇದ್ದಿದ್ದಂಥ ಟ್ಯಾಕ್ಸು ಈಗ 12.5% ಮಾಡಿದ್ದಾರೆ. ಅದೇ ರೀತಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂದರೆ ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟಿಂದ ಲಾಭ ಪಡ್ಕೊಂಡ್ರೆ, ಅಂದರೆ 1 ವರ್ಷಕ್ಕೆ ಮುಂಚೆ ನೀವೇನಾದರೂ ಲಾಭ ಪಡ್ಕೊಂಡ್ರೆ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಕರೀತಾರೆ. ಅದ್ರ ಮೇಲೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಗೇನ್ಸ್ ಟ್ಯಾಕ್ಸ್ ಅಂತ ಹಾಕ್ತಾರೆ. ಓಕೆನಾ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬಂದು ಈ ಬಜೆಟಲ್ಲಿ ಅದನ್ನು 20% ಮಾಡಿದೆ. ಇದಷ್ಟೇ ಅಲ್ದಿರ ನಾನು ಎಲ್ಲೂ ಇನ್ವೆಸ್ಟ್ ಮಾಡೋದು ಬೇಡ, ಏನು ಬೇಡ, ನಾನು ಎತ್ಕೊಂಡೋಗಿ FD ಅಲ್ಲಿ ಹಾಕ್ತೀನಿ ಅಂತ ನೀವು ಅಂದ್ಕೊಂಡ್ರೆ ನೀವು FD ಅಲ್ಲಿ ಹಾಕಿದ್ಮೇಲೆ ಅದರಿಂದ ಬರೋವಂಥ ಇಂಟ್ರೆಸ್ಟ್ ಏನಾದರೂ 40,000 ಜಾಸ್ತಿ ಇದ್ದರೆ
ನಿಮ್ಮ ಇಂಟ್ರೆಸ್ಟ್ ನಿಮ್ಮದು ನೀವು ಬಂದ್ಬಿಟ್ಟು 10% ಟಿ ಡಿ ಎಸ್ ಕಟ್ಟಬೇಕಾಗುತ್ತೆ. ಅದು ಇಟ್ ಈಸ್ ಅಪ್ಲಿಕಬಲ್ ಆಸ್ ಪರ್ ದ ಎಸ್ ಟಿ ಸಿ ಜಿ ನಾನು ಹೇಳಿದ್ನಲ್ವ 20% ಆರ್ ಎಲ್ ಟಿ ಸಿ 12.5%. ಮತ್ತು ಇದಿಷ್ಟು ಆಯಿತು ಅಂತ ಅಂದರೆ ಈಗ ನೀವಿಷ್ಟೆಲ್ಲ ಆಗಿ ಉಳಿಯೋದು ಎಲ್ಲಿ ಅಂತಂದರೆ ಕನ್ಸಂಪ್ಷನ್, ಅಂದರೆ ಡಿಸ್ಪೋಸಬಲ್ ಇನ್ಕಮ್ ಅಂತ ಕರಿತೀವಿ. ಅಂದರೆ ನನ್ನ ಹತ್ರ ಒಂದಿಷ್ಟು ದುಡ್ಡು ಬಂದಿದೆ, ಅಷ್ಟು ದುಡ್ಡಲ್ಲಿ ನನ್ನ ಖರ್ಚುಗಳು, ಟ್ಯಾಕ್ಸು ಎಲ್ಲ ಇಷ್ಟೋಗಿದೆ. ಮತ್ತು ಡಿಸ್ಪೋಸಬಲ್ ಅಂದರೆ ಇಷ್ಟರಲ್ಲಿ ನಾನು ಮಿಕ್ಕಿರೋಂಥ ಖರ್ಚುಗಳು ಮಾಡ್ಕೋಬೋದು ಅಂತ ಇರುತ್ತೆ. ಇಲ್ಲಿ ಏನು ತೋರಿಸ್ತಿದೆ ಅಂತಂದರೆ ನಾವು ಒಂದು ಡೇಟಾ ನೋಡೋದಾದರೆ ಅರೌಂಡ್ ನಮ್ಮ ಜಿ ಡಿ ಪಿಗೆ ಅರೌಂಡ್ 56% ಕಾಂಟ್ರಿಬ್ಯೂಟ್ ಮಾಡ್ತಿರೋದು ಬಂದ್ಬಿಟ್ಟು ಪ್ರೈವೇಟ್ ಕನ್ಸಂಪ್ಷನ್ ಅಂದರೆ ಏನು, ನೀವು ಖರ್ಚು ಮಾಡೋವಂಥದ್ದು. ಇಟ್ ಮೇ ಬಿ ಆಟೋ ಸೇಲ್ಸ್ ಆಗಿರ್ಬೋದು, ಅಂದರೆ ಗಾಡಿ, ಬಸ್ಸು, ಕಾರು ಈ ಥರದ್ದು ತೊಗೊಳೋದಾಗಿರ್ಬೋದು, ಅಥವಾ ನಾವು ಫುಡ್ ಮೇಲೆ ಖರ್ಚು ಮಾಡೋದಾಗಿರ್ಬೋದು, ಮನೆ ತೊಗೊಳೋದಾಗಿರ್ಬೋದು, ಈ ಥರದ್ದೆಲ್ಲ ಆಗುತ್ತೆ. ಸೊ ಇದಿಷ್ಟು ನೋಡ್ತಾ ಇದೆ ನಮಗೆ ಕಾರು ಇದೆಲ್ಲ ಬಂದ್ಬಿಟ್ಟು ನಮಗೊಂದು ಸ್ವಲ್ಪ ಪ್ರೀಮಿಯಂ ಲಕ್ಸುರಿ ಅಂತ ಅನ್ನಿಸ್ಬೋದು. ಆದರೆ ಇಲ್ಲಿ ಆ್ಯಕ್ಚುಲಾಗಿ ಏನು ನಡೀತಿದೆ ಅಂತಂದರೆ FMCG ಅಂದರೆ ಏನು ಡೈಲಿ ಎಸೆನ್ಷಿಯಲ್ಸ್ ಏನಿರುತ್ತೆ, ಅಕ್ಕಿ, ಬೇಳೆ, ಕಾಳು ಇಂಥದ್ದು ತೊಗೊಳೋದು ಕನ್ಸಂಪ್ಷನ್ ಕೂಡ ಕಡಿಮೆ ಆಗ್ತಿದೆ. ಇದಕ್ಕೆ ಒನ್ ಆಫ್ ದ ರೀಸನ್ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಒಂದು ಪರ್ಸನ್ ಎಕ್ಸಾಂಪಲ್ ಇಟ್ಕೊಳ್ಳೋಣ. ಈಗ ಎ ಅನ್ನೋ ಪರ್ಸನ್ನು, ಈಗ ಫಾರ್ ಎಕ್ಸಾಂಪಲ್ ನಾನೇ ಇರ್ತೀನಿ, ನನ್ನ ಸ್ಯಾಲ್ರಿ ಬಂದ್ಬಿಟ್ಟು 15,000 ರೂಪಾಯಿ ಅಂದ್ಕೊಳ್ಳೋಣ. 15,000ದಲ್ಲಿ ಈ ಕಲ್ಚರ್ ಹೆಂಗಿದೆ ಅಂತಂದರೆ ಜೆನ್ಸಿ ಕಲ್ಚರ್ ಹೆಂಗಿದೆ ಅಂತಂದರೆ EMI ಅಲ್ಲಿ ಬದುಕ್ತಿದ್ದಾರೆ. ಅಂದರೆ ಏನೇ ತೊಗೋಬೇಕು, ಒಂದು ಫೋನ್ ತೊಗೋಬೇಕಂದ್ರೂ EMI, ಗಾಡಿ ತೊಗೋಬೇಕಂದ್ರೂ EMI, ಮನೆ ತೊಗೋಬೇಕಂದ್ರೂ EMI, ಏನೇ ತೊಗೋಬೇಕಂದ್ರೂ EMI ಥರ ಆಗಿದೆ. ಅಂದರೆ ನಾನು 15,000ದಲ್ಲಿ ನನ್ನ ಐಫೋನ್ ಕಮಿಟ್ಮೆಂಟು, ನನ್ನ ಗಾಡಿ ಕಮಿಟ್ಮೆಂಟು ಎಲ್ಲ ಸೇರಿ ನನ್ನ EMIಸೇ ಒಂದು 10,000 ಹೋದರೆ ಇನ್ನು ಮಿಕ್ಕಿರೋದು ನನಗೆ 5,000ದಲ್ಲಿ ನನ್ನ ರೆಂಟ್ ಹೋಗುತ್ತೆ. ಈ ಥರ ನಾನು ಹೈಪೋಥೆಟಿಕಲ್ ನಂಬರ್ ಹೇಳ್ತಿದ್ದೀನಿ. ಈ ಥರ ಮತ್ತು ನನ್ನ ಕನ್ಸಂಪ್ಷನ್ಗೆ ಒಂದು 3,000 ಇಲ್ಲ 2,000 ಮಿಗುತ್ತೆ ಅಂತ ಅಂದ್ಕೊಳ್ಳೋಣ. 2,000ದಲ್ಲಿ ನಾನು ಏನು ಮಾಡೋಕ್ಕೆ ಸಾಧ್ಯ? ದಿನಸಿ ತರೋದಕ್ಕಾಗತ್ತೆ ಅಷ್ಟೇ, ದಿನಸಿ ತೊಗೋಬೇಕು, ಇಲ್ಲ ನನ್ನ ಎಕ್ಸ್ಟ್ರಾ ನೀಡ್ಸ್ ಏನಿರುತ್ತೆ ಅದಕ್ಕೆ ಸೇವ್ ಮಾಡಬೇಕು. ಸೊ ಇಲ್ಲಿ ಹೆಂಗಿದೆ ಅಂತಂದರೆ ನನಗೆ ದುಡ್ಡು ಬರ್ತಿದೆ, ನಾನು EMI ಕಟ್ತಾ ಇದ್ದೀನಿ, ಬಟ್ ಆದರೆ ಪ್ರೊಡಕ್ಟಿವ್ ಆಗಿ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ. ಇದೊಂದು ಪ್ಲಸ್ ಇನ್ನೊಂದು ಏನಂದರೆ ಕ್ರೆಡಿಟ್ ಸೈಕಲ್ ಬಂದ್ಬಿಟ್ಟು ಆಲ್ಮೋಸ್ಟ್ ಲೋ ಅಲ್ಲಿದೆ ಇಂಡಿಯಾದಲ್ಲಿ ಈಗ ರೀಸೆಂಟ್ ಡೇಸಲ್ಲಿ ಬರ್ತಾ. ಯಾಕೆಂದರೆ ಜನ ತಗೊಳ್ಳೋದಲ್ಲ, ತಗೊಂಡ್ಮೇಲೆ ಅದ್ರ ಮೇಲೇನೂ ಟ್ಯಾಕ್ಸ್ ಕಟ್ಟಬೇಕಲ್ಲ, ಅದು ಇದು ಅಂತ ಯೋಚನೆ ಮಾಡ್ತಿದ್ದಾರೆ. ಆಮೇಲೆ ನೋಮುರ ಅಂತ ಒಂದು ರಿಸರ್ಚ್ ಕನ್ಸಲ್ಟೆನ್ಸಿ ಫರ್ಮ್ ಇದೆ. ಆ ರಿಸರ್ಚ್ ಕನ್ಸಲ್ಟೆನ್ಸಿ ಫರ್ಮ್ ಏನು ಹೇಳುತ್ತೆ ಅಂತಂದರೆ ಅರ್ಬನ್ ಕನ್ಸಂಪ್ಷನ್ನು ತುಂಬ ಲೋ ಆಗಿದೆ ರೀಸೆಂಟ್ ಕ್ವಾರ್ಟರ್ಸಲ್ಲಿ. ಇಡೀ ಲಾಸ್ಟ್ ಕಾನ್ಸಿಕ್ಯೂಟಿವ್ 4 to 5 ಕ್ವಾರ್ಟರ್ಸಲ್ಲೇ ಲೋಯೆಸ್ಟ್ ಕ್ವಾರ್ಟರ್ ರೆಕಾರ್ಡ್ ಆಗಿದೆ ಅರ್ಬನ್ ಕನ್ಸಂಪ್ಷನು ಅಂತ ಹೇಳ್ತಾರೆ. ಅದೇ ನೀವು ನೋಡೋಕೆ ಹೋದರೆ ಅರ್ಬನ್ ಕನ್ಸಂಪ್ಷನ್ ಆಗಿರ್ಬೇಕಾದ್ರೆ ರೂರಲ್ ಕನ್ಸಂಪ್ಷನು ಇನ್ನೂ ವರ್ಸ್ ಆಗಿದೆ. ಇದಕ್ಕೆ ರೀಸನ್ ಏನಂತಂದರೆ ಇವಾಗ ಕಂಪನೀಸ್ ಬಂದ್ಬಿಟ್ಟು ಪ್ರಾಫಿಟ್ಸ್ ಡಬಲ್ ಆಗಿದೆ. ಏನು ಹೇಳ್ತೀನಿ ಅಂತಂದರೆ ಲಾಸ್ಟ್ 10 ಇಯರ್ಸಲ್ಲಿ ನಿಮಗೆ ಒಂದು ಕಂಪನೀಸು 70,000 crores ಪ್ರಾಫಿಟ್ ಮಾಡ್ತಿದೆ ಅಂತ ಅಂದ್ಕೊಳ್ಳೋಣ. ಅದೇ ಬಂದ್ಬಿಟ್ಟು ಈಗ 140,000 crores ಆರ್ 200,000 2 lakh crores ಈ ರೀತಿ ಪ್ರಾಫಿಟ್ ಮಾಡ್ತಿದೆ ಅಂತ ಅಂದ್ಕೊಳ್ಳೋಣ. ಹೀಗೆಲ್ಲ ಮಾಡ್ತಿದೆ ಆಯಿತಾ. ಇಷ್ಟು ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ, ಮೋರ್ ದ್ಯಾನ್ 100% ಇನ್ಕ್ರೀಸ್ ಆಗಿರುತ್ತೆ ಎಲ್ಲ ಲಾಸ್ಟ್ 10 ಇಯರ್ಸಲ್ಲಿ. ಆದರೆ ನೀವೊಂದು ಫ್ರೆಷರ್ ಸ್ಯಾಲ್ರಿ ಕೇಳಿದ್ರೆ ನಿಜ ಅಷ್ಟೇ ಇದೆ. ನೀವು ಅದನ್ನೇನಾದರೂ ಇನ್ಫ್ಲೇಷನ್ ಜೊತೆ ಅಡ್ಜಸ್ಟ್ ಮಾಡಿಬಿಟ್ರೆ ಅಂತೂ ನೆಗೆಟಿವ್ ರೇಟಲ್ಲಿ ಗ್ರೋತ್ ಆಗಿದೆ. ಅಂದರೆ ಫಾರ್ ಎಕ್ಸಾಂಪಲ್ ನೀವು 10,000 ಆವಾಗ ಫ್ರೆಷರ್ಗೆ ಸಿಗ್ತಿತ್ತು ಅಂತಂದರೆ ಇವಾಗ 8,000 ಸಿಗುತ್ತೆ ಅನ್ನೋ ಲೆಕ್ಕದಲ್ಲಿ, ಅಂದರೆ ಇನ್ಫ್ಲೇಷನ್ಗೆ ನೀವು ಕೌಂಟ್ ಮಾಡಿಕೊಂಡ್ರೆ. ಸೊ ಈ ರೀತಿ ಎಲ್ಲ ಇರಬೇಕಾದ್ರೆ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಸೊ ನೀವಿಲ್ಲಿ ಕನ್ಸಂಪ್ಷನ್ ಕಡಿಮೆ ಆದರೆ ಏನಾಗುತ್ತೆ ಅಂತ ಯೋಚನೆ ಮಾಡೋದಾದರೆ, ಇವಾಗ ನಿಮಗೆ ಸ್ಯಾಲ್ರಿ ಕಡಿಮೆ ಆಗಿದೆ ಅಂದ ತಕ್ಷಣ ನೀವು ಸ್ವಲ್ಪ ಒಂದು ಪ್ರಾಡಕ್ಟ್ಸ್ ಮೇಲೆ ಸ್ಪೆಂಡ್ ಮಾಡೋದು ಕಡಿಮೆ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಕಾರ್ ತೊಗೊಳ್ಳೋದಾಗಿರ್ಬೋದು, ಬೈಕ್ ತೊಗೊಳ್ಳೋದು, ಮನೆ ತೊಗೊಳ್ಳೋದೆಲ್ಲ ಕಡಿಮೆ ಮಾಡ್ತೀರಾ. ಅದು ಕಡಿಮೆ ಮಾಡಿದ್ದೀರಾ ಅಂತಂದರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಬೈಕೇ ಅಂದ್ಕೊಳ್ಳೋಣ, ಬೈಕ್ ತೊಗೊಳ್ಳೋದು ಕಡಿಮೆ ಮಾಡಿದಾಗ ಏನಾಗುತ್ತೆ, ಆಟೋ ಸೇಲ್ಸ್ ಡೌನ್ ಆದಾಗ ಏನಾಗುತ್ತೆ, ಅವ್ರ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೆಷರ್ ಬೀಳುತ್ತೆ. ಅಂದರೆ ಇನ್ನು ಜಾಸ್ತಿ ನಾವು ಪ್ರೊಡ್ಯೂಸ್ ಮಾಡ್ಬೋದು, ಕಡಿಮೆ ಪ್ರೊಡ್ಯೂಸ್ ಮಾಡೋಣ ಅಂತ. ಕಡಿಮೆ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಎಂಪ್ಲಾಯೀಸ್ ಕಡಿಮೆ ಸಾಕು, ಇರೋರನ್ನ ಇರೋರಿಗೆ ಸ್ಯಾಲ್ರಿ ಕಡಿಮೆ ಮಾಡಬೇಕು, ಇಲ್ಲ ಕಿತ್ತಾಕಬೇಕು ಅವ್ರನ್ನ ಕೆಲಸದಿಂದ. ಸೊ ಆಮೇಲೆ ಅಲ್ಲಿ ಸ್ಯಾಲ್ರಿ ಕಡಿಮೆ ಮಾಡಿ ಇಲ್ಲ ಕಿತ್ತಾಕಿದ್ರೆ ಮತ್ತೆ ಅವರು ಸ್ಯಾಲ್ರಿಡ್ ಪೀಪಲೇ ತಾನೇ ನಿಮ್ಮ ಥರ. ಆ ಸ್ಯಾಲ್ರಿಡ್ ಪೀಪಲು ಬಂದ್ಬಿಟ್ಟು ಸ್ಪೆಂಡಿಂಗ್ ಕಡಿಮೆ ಮಾಡ್ತಾರೆ. ಸೊ ಇಷ್ಟೆಲ್ಲ ನಾವು ನೋಡಬೇಕಾದ್ರೆ ಒಂದು ಯೋಚನೆ ಮಾಡಬೇಕು, ಗೌರ್ಮೆಂಟ್ ಯಾಕೆ ಇನ್ನೂ ಥಿಂಕ್ ಮಾಡ್ತಿಲ್ಲ. ಮತ್ತು ಒಂದು ಕಡೆ ಅರುಣ್ ಜೇಟ್ಲಿ ಅವ್ರು ಹೇಳ್ತಾರೆ, ಅರುಣ್ ಜೇಟ್ಲಿ ನಮ್ಮ ಫಾರ್ಮರ್ ಫಿನಾನ್ಸ್ ಮಿನಿಸ್ಟರು, ನಿರ್ಮಲಾ ಸೀತಾರಾಮನ್ ಅವ್ರಿಗಿಂತ ಮುಂಚೆ ಅವರೇ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದರು. ಅವ್ರು ಹೇಳ್ತಾರೆ ಎಲ್ಲ GST ಸ್ಲ್ಯಾಬ್ಸ್ನೂ ತೆಗೆದುಬಿಡೋಣ ಎಕ್ಸೆಪ್ಟ್ 0 and 5% ಸ್ಲ್ಯಾಬ್ಸ್ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಈಗ 12% ಇದೆ, 18% ಇದೆ, 28% ಇದೆ ಅಂತ ಇರ್ತಲ್ಲ, ಅದನ್ನು ತೆಗೆದುಬಿಡೋಣ. ಬೇಕಾದ್ರೆ ಲಕ್ಸುರಿ ಗೂಡ್ಸ್ ಏನಿದೆ, ಲಕ್ಸುರಿ ಗೂಡ್ಸ್ಗೋಸ್ಕರ ಇನ್ನೊಂದು ಸ್ಲ್ಯಾಬ್ ತರೋಣ, ಅದನ್ನು ಲಕ್ಸುರಿ ಗೂಡ್ಸ್ ಕ್ಯಾಟಗರಿಯಲ್ಲಿ ಇಟ್ಟೋಕೋಣ ಅಂತ. ಒಂದು ಕ್ರೀಮ್ ಬನ್ಗೆ 18% ಯಾಕೆ GST ಕಟ್ಟಬೇಕು? ಮತ್ತು ರೀಸೆಂಟಾಗಿ ಒಂದು ಅಪ್ಡೇಟ್ ನೋಡಿರ್ಬೋದು, ಪಾಪ್ಕಾರ್ನ್ಗೆ ನೀವು ಉಪ್ಪು ಖಾರ ಹಾಕಿ ಕೊಟ್ಟರೆ ಅದಕ್ಕೆ 5% GST ಅಂತೆ. ಅದಕ್ಕೆ ನೀವು ಶುಗರ್ ಸಿರಪ್ ಹಾಕಿಬಿಟ್ರೆ
ಅದಕ್ಕೆ ಬಂದ್ಬಿಟ್ಟು 18% ಜಿ ಎಸ್ ಟಿ ಅಂತೆ. ಇದು ಯಾವ ರೀತಿ ನ್ಯಾಯ? ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಸ್ಟಮರ್ ಬಂದು 2 ಪಾಪ್ಕಾರ್ನ್ ತಗೊಂಡ, ಒಂದು ಸ್ವೀಟ್, ಒಂದು ಸಾಲ್ಟ್ ಪಾಪ್ಕಾರ್ನ್, ಒಬ್ಬ ಕ್ಯಾರಮೆಲ್ ಪಾಪ್ಕಾರ್ನ್. ಯಾವ ರೀತಿ ಅವ್ರಿಗೆ ಜಿ ಎಸ್ ಟಿ ಅಂತ ಬೈಫರ್ಗೆಟ್ ಮಾಡ್ತೀರಾ? ಸೊ ಇದೆಲ್ಲ ಬಂದ್ಬಿಟ್ಟು ಬೇಸಿಕ್ ಪ್ರಾಬ್ಲಮ್ಸ್ ಇಲ್ಲಿ. ಈಗ ನಾವು ಆಟೋಮೊಬೈಲ್ ಸೆಕ್ಟರ್ ನೋಡೋಣ ಅಂತ ಬಂದರೆ, ಆಲ್ಮೋಸ್ಟ್ ಇಂಡಿಯಾಲಿ ಈಗ ಅಟ್ ಪ್ರೆಸೆಂಟು ಡೀಲರ್ಸ್ ಅಸೋಸಿಯೇಷನ್ ಏನಿದೆ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ಅರೌಂಡ್ 77,000 crores ವರ್ತ್ ಆಫ್ ಆಟೋಮೊಬೈಲ್ ಕಾರ್ಸ್, ಕಾರ್ಸ್ ಆಗಿರ್ಬೋದು, ಈ ರೀತಿ ಆಟೋ ವೆಹಿಕಲ್ಸು ನಮ್ಮ ಹತ್ರ ಬಂದ್ಬಿಟ್ಟು ಸ್ಟಾಕಲ್ಲಿ ನಿಂತಿದೆ. ಅಂದರೆ ಇಟ್ಸ್ ಬೀಂಗ್ ಆಲ್ಮೋಸ್ಟ್ ಅನ್ಸೋಲ್ಡ್, ಯಾವುದೂ ಸೇಲ್ ಆಗ್ತಿಲ್ಲ. ಸ್ಲೋ ಡೌನ್ ಅಂತ ನೋಡ್ತಿದ್ದೀವಿ. ಯಾಕೆ ಸ್ಲೋ ಡೌನ್ ಆಗ್ತಿದೆ ಅಂತ ಡಿಕೋಡ್ ಮಾಡೋಕ್ಕೋದ್ರೆ, ಪ್ಯಾಸೆಂಜರ್ ಕಾರ್ಸ್ಗೆ 30% ಟ್ಯಾಕ್ಸ್ ಆಗ್ತದೆ. ಪ್ಯಾಸೆಂಜರ್ ಕಾರ್ಸ್ಗೆ ಯಾಕೆ 30% ಆಗಬೇಕು? ಚಿಕ್ಕ ಕಾರ್ ಈ ಇರೋಂಥ ಸಿಚುವೇಷನಲ್ಲಿ ಹೇಗಿದೆ ಅಂತಂದರೆ, ಒಂದು ಹಳ್ಳಿ ಆಗಿರ್ಬೋದು, ಒಂದು ಸಿಟಿ ಆಗಿರ್ಬೋದು, ಕಾರ್ ಅನ್ನೋದು ತುಂಬ ಎಸೆನ್ಷಿಯಲ್ ಪಾರ್ಟ್. ಒಂದು ಫ್ಯಾಮಿಲಿಗೆ ಕಾರ್ ಅನ್ನೋದು ಒಂದು ಪ್ರೀಮಿಯಂ ಥರ ಫೀಲ್ ಆಗೋಲ್ಲ. ಇಟ್ಸ್ ಎನ್ ಎಸೆನ್ಷಿಯಲ್. ಒಂದು 10 ವರ್ಷ ಇಲ್ಲ 15 ವರ್ಷ ಮುಂಚೆ ನೋಡಿದ್ರೆ ಅದು ಲಕ್ಸುರಿ ಸ್ಟೇಟಸ್ ಆಗಿರ್ತೀವಿ. ಬಟ್ ಆದರೆ ಈಗ ಎಸೆನ್ಷಿಯಲ್ ಥಿಂಗು. ಅದ್ರ ಮೇಲೆ ನಾರ್ಮಲ್ ನೀವು ಒಂದು ಆಲ್ಟೋ ಕಾರ್ ತೊಗೊಳ್ತೀರಾ ಅಂದರೆ ಅದ್ರ ಮೇಲೆ 30% ಜಿ ಎಸ್ ಟಿ ಆಗಿರ್ಬೋದು, ಸೆಸ್ ಅಂತೆ, ಸೆಸ್ಸು, ಟ್ಯಾಕ್ಸು ಎಲ್ಲ ಸೇರಿ ಅರೌಂಡ್ ಒಂದು 30% ಬರುತ್ತೆ. ಅದೇ ಮಿಡ್ ಸೈಜ್ ಕಾರ್ಸ್, ಇಟ್ಸ್ ಆಲ್ಮೋಸ್ಟ್ ನಿಯರ್ಲಿ ಮೇಜರ್ ಪಾರ್ಟ್ ಸೋಲ್ಡ್ ಆಗ್ತಿರೋದು ಬಂದ್ಬಿಟ್ಟು ಇಂಡಿಯಾಲಿ ಮಿಡ್ ಸೈಜ್ ಕಾರ್ಸ್. ಆ ಮಿಡ್ ಸೈಜ್ ಕಾರ್ಸ್ ಮೇಲೆ 42% ಟ್ಯಾಕ್ಸ್ ಬರುತ್ತೆ ಅಂದಾಜಾಗಿ. ಫಾರ್ ಎಕ್ಸಾಂಪಲ್, ನೀವು ಎಕ್ಸಾಂಪಲ್ಗೆ ಫಾರ್ಚುನರೇ ತಗೊಳ್ಳೋದಾದರೆ, ಆ ಮ್ಯಾನುಫ್ಯಾಕ್ಚರರ್ ಏನಿದ್ದಾರೆ ಅಥವಾ ಡೀಲರ್ ಏನಿದ್ದಾರೆ ಅವರೆಲ್ಲರಿಗಿಂತ ಜಾಸ್ತಿ ಸಂಪರ್ಸೋದು ಬಂದ್ಬಿಟ್ಟು ಗೌರ್ಮೆಂಟು. ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫಾರ್ಚುನರ್ದು 23 ಲ್ಯಾಕ್ಸ್ ಬರುತ್ತೆ. ಆ 23 ಲ್ಯಾಕ್ಸ್ ಆದಮೇಲೆ ಅದ್ರ ಮೇಲೆ ಜಿ ಎಸ್ ಟಿ ಅಂತೆ, ಸೆಸ್ ಅಂತೆ, ಮತ್ತು ಅದಾದಮೇಲೆ ಅದೆಲ್ಲ ಅದ್ರ ಮೇಲೆ ರಿಜಿಸ್ಟ್ರೇಷನ್ ಕಾಸ್ಟ್ ಬೇರೆ. ಇದಿಷ್ಟು ಕಟ್ಟಿ ನಾವು ಒಂದು ಹೊಸ ಕಾರ್ ತೊಗೊಂಬರ್ತೀವಿ, ಅಬ್ಬಾ ಇನ್ನೂ ಸೇಫ್, ನಮ್ಮ ಹತ್ರ ಕಾರ್ ಇದೆ ಅಂತ ನೀವು ಅಂದ್ಕೊಳಕ್ಕೆ ಹೋದರೆ ಅಲ್ಲೇ ನೀವು ತಪ್ಪು ಮಾಡಿದಿರೋದು. ಅಲ್ಲಿ ನೀವು ಇಷ್ಟೆಲ್ಲ ರೋಡ್ ಟ್ಯಾಕ್ಸ್ ಅಂತ ಒಂದು ಈ ಫಾರ್ಚುನರ್ ಕಾರ್ಗೆ 5ರಿಂದ 6 ಲಕ್ಷ ಕಟ್ಟಿರ್ತೀರಲ್ಲ, ನಿಮಗೆ ಸಿಗೋದೆಂಥ ರೋಡು? ಗುಂಡಿ ಬಿದ್ದಿರೋ ಅಂಥ ರಸ್ತೆ. ನಾಳೆ ದಿವಸ ನೀವು ಅದೇ ಗುಂಡಿಯಲ್ಲಿ ಇದೆ, ನಿಮ್ಮ ಫಾರ್ಚುನರ್ ಇದೆ ಅಂದ್ಬಿಟ್ಟು ಸ್ಪೀಡಾಗಿ ಹೋಗ್ತೀರಾ ಅಂದರೆ ಟೈರ್ ಹೊಡೆದೋಗುತ್ತೆ. ಮತ್ತೆ ಎಗೇನ್ ಸೈಕಲ್, ಮತ್ತೆ ಒಂದು ಅದಕ್ಕೆ ನಾನು ಟೈರ್ ಹಾಕಿಸ್ತೀನಿ, ಮತ್ತು ಅದಕ್ಕೆ ಆ ಟೈರ್ ಮೇಲೆ 28% ಜಿ ಎಸ್ ಟಿ. ಯಾಕಂದರೆ ಅದು ಕಾರ್ ಮೇಲೆ ಹಾಕ್ಬೇಕು, ಕಾರ್ಗೆ ಹಾಕೋದಲ್ವ. ಈ ರೀತಿ ಮತ್ತು ಅದರಿಂದ ಎಕಾನಮಿಗೇ ಲಾಸ್ ಆಗ್ತಿದೆ. ಸೊ ಈ ರೀತಿ ಆ್ಯಕ್ಚುಯಲ್ ಡಿಸ್ಪೋಸಬಲ್ ಇನ್ಕಮ್ ಬಂದ್ಬಿಟ್ಟು ಒಬ್ಬ ಪರ್ಸನ್ ಹತ್ರ ಕಡಿಮೆ ಆಗ್ತಿದೆ. ಇದಿಷ್ಟು ಆಟೋ ಸೇಲ್ಸ್ಗಾದರೆ, ಈಗ ಬಂದ್ಬಿಟ್ಟು ರಿಯಲ್ ಎಸ್ಟೇಟ್ ಕಾರಬಾರು. ಈಗ ಟ್ಯಾಕ್ಸ್ ಕಟ್ಟೋರು ಯಾರು? ಸ್ಯಾಲ್ರಿಡ್ ಪೀಪಲ್. ಅವ್ನ ಸ್ಯಾಲ್ರಿ ಎಷ್ಟು? ಅರೌಂಡ್ ಒಂದು 50,000 ಅಂದ್ಕೊಳ್ಳೋಣ ಆ್ಯಾವ್ರೇಜ್. ಆ 50,000 ಬರೋನು ಒಂದು ಸಿಟಿಯಲ್ಲಿ, ಫಾರ್ ಎಕ್ಸಾಂಪಲ್ ಬೆಂಗಳೂರು, ಬಾಂಬೆ ಅಥವಾ ಹೈದರಾಬಾದ್, ಗುರ್ಗಾಂವ್, ಕೋಲ್ಕತ್ತಾ ಇಂಥ ಜಾಗದಲ್ಲಿ ಮನೆ ತೊಗೋಬೇಕಂದ್ರೆ ಎಲ್ಲಿಂದ ಸಾಧ್ಯ ಆಗುತ್ತೆ? ರೀಸೆಂಟಾಗಿ ಒಬ್ಬ ಡೆವಲಪರು ಒಂದು ಗುರ್ಗಾಂವಲ್ಲಿ ಒಂದು ಪ್ರಾಪರ್ಟಿ ಹೋಸ್ಟ್ ಮಾಡ್ತಾರೆ. ಅದಕ್ಕೆ ಕಾಸ್ಟ್ ಬಂದ್ಬಿಟ್ಟು 75 ಲಕ್ಷ ಅಂತೆ. ಅಂದರೆ ಮಿನಿಮಮ್ ಒಂದು ಮನೆ ತೊಗೋಬೇಕಂದ್ರೆ 75 ಲಕ್ಷ ಎಲ್ಲಿಂದ ತಂದು ಕೊಡೋದು ಹೇಳಿ? ಸರಿ, ಇಷ್ಟೆಲ್ಲ 75 ಲಕ್ಷ ತಂದು ಕೊಟ್ಟರು ನಿಮಗೆ ದುಬೈಯಲ್ಲಿ ಅದಕ್ಕಿಂತ ಬೆಟರ್ ಮನೆ ಸಿಗ್ಬಿಡುತ್ತೆ. ಅಂದರೆ ಬೆಟರ್ ಲೈಫ್ ಸ್ಟೈಲ್ ಸಿಗುತ್ತೆ. ಅದೇ 75 ಲಕ್ಷ ತೊಗೊಂಡೋಗಿ ನೀವು ದುಬೈಯಲ್ಲಿ ತೊಗೊಳ್ತೀರಾ ಅವ್ರ ನ್ಯೂಯಾರ್ಕಲ್ಲಿ ನೀವು ಮನೆ ತೊಗೊಳ್ತೀರಾ ಅಂತಂದರೆ ಬೆಟರ್ ಲೈಫ್ ಸ್ಟೈಲ್ ದ್ಯಾನ್ ದಿಸ್ ಸಿಗುತ್ತೆ. ಮತ್ತು ಈ ಮಿಡ್ಲ್ ಕ್ಲಾಸ್ ಪೀಪಲ್ ಏನಿದ್ದಾರೆ, ಈ ಮಿಡ್ಲ್ ಕ್ಲಾಸ್ ಅನ್ನೋದು ಬಂದ್ಬಿಟ್ಟು ನಿಮಗೆ ಮಿಡ್ಲ್ ಕ್ಲಾಸಾಗೆ ಉಳಿದ್ಬಿಟ್ಟಿದ್ದಾರೆ. ಲೋಯರ್ ಕ್ಲಾಸಲ್ಲಿ ಯಾರಿದ್ರು ಅವ್ರು ಮಿಡ್ಲ್ ಕ್ಲಾಸಿಗೆ ಬರ್ತಿದ್ದಾರೆ. ಮಿಡ್ಲ್ ಕ್ಲಾಸಿಂದ ಅಪ್ಪರ್ ಕ್ಲಾಸ್ ಹೋಗೋಕ್ಕೆ ತುಂಬ ಕಷ್ಟ ಆಗ್ತಿದೆ ಈಗಿರುವಂಥ ಸಿಚುವೇಷನಲ್ಲಿ. ಯಾಕಂದರೆ ಅವ್ನಿಗೆ ಸ್ಯಾಲ್ರಿನೇ, ಇವಾಗ ಮಿಡ್ಲ್ ಕ್ಲಾಸ್ ಇರೋನು ಅಪ್ಪರ್ ಮಿಡ್ಲ್ ಕ್ಲಾಸ್ಗೆ ಹೋಗ್ತಾನೆ ಅಂದರೆ ಒಂದು 25 ಲಕ್ಷ ಒಂದು ಸ್ಯಾಲ್ರಿ, ಆ್ಯನ್ಯುವಲ್ ಪ್ಯಾಕೇಜ್ 25ರಿಂದ 30 ಲಕ್ಷ ಅಂದ್ಕೊಳ್ಳೋಣ. 25ರಿಂದ 30 ಲಕ್ಷ ಆ್ಯನ್ಯುವಲ್ ಪ್ಯಾಕೇಜಲ್ಲಿ ಅವ್ನು 6ರಿಂದ 7 ಲಕ್ಷ ಟ್ಯಾಕ್ಸೇ ಕಟ್ತಾನೆ ಮಿನಿಮಮ್ ಅಂದ್ರೂ. ಆಫ್ಟರ್ ಆಲ್ ಡಿಡಕ್ಷನ್ಸ್ ಆ್ಯಂಡ್ ಎವ್ರಿಥಿಂಗ್, ಆ ಟ್ಯಾಕ್ಸ್ ಎಲ್ಲ ಕಟ್ಟಿದಾದ್ಮೇಲೆ ನಾನೊಂದು ಮನೆ ತೊಗೊಳ್ತೀನಿ ಅಂತಂದರೆ ಈ 75 ಲಕ್ಷ ಮನೆಯನ್ನು ತೊಗೊಳಕ್ಕೆ ಅವ್ನು ಎಷ್ಟು ವರ್ಷ ದುಡಿಬೇಕು? ಮಧ್ಯದಲ್ಲಿ ಅವ್ನ ಖರ್ಚಿರುತ್ತೆ. ಅವನೊಂದು ಕಾರ್ ತೊಗೋಬೇಕು ಅಂದ್ಕೊಂಡೆ, ಇದು ಆಲ್ಮೋಸ್ಟ್ ಇಂಪಾಸಿಬಲ್ ಲೆವೆಲ್ಗಾಗಿದೆ. ಮತ್ತು ಇದಿಷ್ಟು ನೋಡ್ತಾ ಹೋದರೆ, ಈಗ ಇಷ್ಟೊತ್ತು ನಾನು ಟ್ಯಾಕ್ಸ್ ಎಷ್ಟು ಜಾಸ್ತಿ ಇದೆ ಅಷ್ಟು ಜಾಸ್ತಿ ಇದೆ ಅಂತ ಬ್ಲೇಮ್ ಮಾಡ್ತಿದ್ದೀನಲ್ವಾ? ಈಗ ಮೇನ್ ಪಾಯಿಂಟಿಗೆ ಬರಬೇಕು. ಟ್ಯಾಕ್ಸ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್. ಬಟ್ ಅದು ಹೇಗಿರಬೇಕು ಅಂತಂದರೆ ರ್ಯಾಷನಲ್ ಆಗಿರಬೇಕು. ನೀವು ನೋಡೋಕ್ಕೋದ್ರೆ ಇಂಡಿಯಾ GDP ಡೇಟಾ ನೋಡೋಕ್ಕೋದ್ರೆ, GDP ಅಂದರೆ ಏನೂ ಇಲ್ಲ, ಒಂದು ದೇಶದಲ್ಲಿ ಒಂದು ನಿರ್ದಿಷ್ಟ ಅವಧಿ, ಫಾರ್ ಎಕ್ಸಾಂಪಲ್ 1 ಇಯರ್ ಅಂತ ಅಂದ್ಕೊಳ್ಳೋಣ. ಆ 1 ಇಯರಲ್ಲಿ ಎಷ್ಟು ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ ಆಗಿರುತ್ತೆ ವಿತಿನ್ ದ ಕಂಟ್ರಿ, ಅದು ಬಂದ್ಬಿಟ್ಟು ನಮಗೆ ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇರಬೇಕು. ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇರಬೇಕು. ನಮ್ಮ ಇಂಡಿಯಾ ಟಾರ್ಗೆಟ್ ಏನು? 2030 ಅಷ್ಟರಲ್ಲಿ $5 trillion ಎಕಾನಮಿ, 2047 ಅಷ್ಟರಲ್ಲಿ ಡೆವಲಪ್ಡ್ ಕಂಟ್ರಿ ಆಗಬೇಕು. ಇಷ್ಟೆಲ್ಲ ನಮ್ಮ ಗೋಲ್ಸ್ ಇಟ್ಕೊಂಡಿದೆ ಗೌರ್ಮೆಂಟು. ಓಕೆನಾ? We are expected India's economy to grow by 7.2% in this financial year. That forecast has been cut to 6.6%. The inflation forecast has also been raised. ಆದರೆ ನಮ್ಮ ಇಂಡಿಯಾ ಗ್ರೋ ಆಗ್ತಿರೋದು ಬಂದ್ಬಿಟ್ಟು ರೀಸೆಂಟ್ ಕ್ವಾರ್ಟರ್ ಪೋಸ್ಟ್ ಮಾಡಿರೋದು ಬಂದ್ಬಿಟ್ಟು 5.4%. ಆ 5.4% ಏನು ಪೋಸ್ಟ್ ಮಾಡಿದ್ದಾರೆ GDP, ಅದಕ್ಕೆ ಮೇಜರ್ ರೀಸನ್ ಬಂದ್ಬಿಟ್ಟು ಈ ಯೂಶಲಾಗಿ 6 ಎಬೋನೇ ಇರ್ತಿತ್ತು.
ರೀಸೆಂಟ್ ಕ್ವಾರ್ಟರ್ಸ್ ಎಲ್ಲನೂ ನೀವು ತೆಗೆದು ನೋಡಿದ್ರೆ ಡೇಟಾನ 6 ಎಬೋನೇ ಇರ್ತಿತ್ತು. ಆದರೆ ಈಗ GDP ಡೇಟಾ ಬಂದ್ಬಿಟ್ಟು 5.4% ಗ್ರೋತ್ ಆಗಿದೆ ಅಷ್ಟೇ. ಐ ಮೀನ್ ನಂಬರ್ಸ್ ಆರ್ ಡೌನ್, ಆ್ಯಕ್ಚುಯಲ್ ಡೌನ್. ಇದಕ್ಕೆ ಒನ್ ಆಫ್ ದ ರೀಸನ್ಸ್ ಏನು ಕೊಡ್ತಾರೆ ಅಂತಂದರೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗಿದೆ. ರೀಸೆಂಟ್ ಕ್ವಾರ್ಟರ್ಸಲ್ಲೆಲ್ಲ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇತ್ತು, ಬಟ್ ಈಗ ಕಡಿಮೆ ಆಗಿದೆ ಅದು ಇದು ಅಂತ ಹೇಳ್ತಾರೆ. ಇಲ್ಲಿ ನಾವು ನೋಡಬೇಕಾಗಿರೋದು ಎಲ್ಲನೂ ಗೌರ್ಮೆಂಟ್ ಕೈಲೇ ಮಾಡಬೇಕು ಅಂತಂದರೆ ಆಗಲ್ಲ. ಇವಾಗ ಗೌರ್ಮೆಂಟ್ ಒಂದು ಮೆಟ್ರೋ ತರ್ಬೋದು, ಅಲ್ಲಿ ಸುತ್ತಮುತ್ತ ಎಕಾನಮಿಕ್ ಡೆವಲಪ್ ಆಗ್ಬೋದು. ಗೌರ್ಮೆಂಟ್ ಒಂದು ಫ್ಲೈಓವರ್ ತರ್ಬೋದು, ಫಾರ್ ಎಕ್ಸಾಂಪಲ್ ಬೆಂಗಳೂರು ಮೈಸೂರು ಹೈವೇ ತರ್ಬೋದು. ಬೆಂಗಳೂರು ಮೈಸೂರು ಮಧ್ಯೆ ಜನ ಓಡಾಟ ಜಾಸ್ತಿಯಾಗಿ ಮೈಸೂರು ಡೆವಲಪ್ ಆಗ್ಬೋದು. ಇದೆಲ್ಲ ಒಂದು ವಿಚಾರ. ಆದರೆ ಪ್ರೈವೇಟ್ ಸ್ಪೆಂಡಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು ಹೇಳ್ತೀನಿ, ಆ ಇನ್ಕಮ್ ಟ್ಯಾಕ್ಸ್ ಏನಿರುತ್ತೆ, ಆ ಇನ್ಕಮ್ ಟ್ಯಾಕ್ಸನ್ನು ಮಾತ್ರ ನೀವು ಒಂದು ಕಡಿಮೆ ಮಾಡಿದ್ರೆ ಒಂದು ಇಂಡಿವಿಜುವಲ್ಗೆ ಹೆಲ್ಪ್ ಆಗ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದರೆ, ಈಗ ಇನ್ಕಮ್ ಟ್ಯಾಕ್ಸ್ ಇರುತ್ತೆ. ಇನ್ಕಮ್ ಟ್ಯಾಕ್ಸು ಅಪ್ ಟು 15 lakhs ಈಗ ರೀಸೆಂಟ್ ನೆಕ್ಸ್ಟ್ ಬಜೆಟ್ ಪ್ರಪೋಸಲ್ ಅಂತ ಮಾತಾಡ್ಕೋತಿದ್ದಾರೆ, ಬರೋವಾಗ ಯಾವುದೇ ಗ್ಯಾರಂಟಿ ಇಲ್ಲ. ನೆಕ್ಸ್ಟ್ ಬಜೆಟಲ್ಲಿ ಇನ್ಕಮ್ ಟ್ಯಾಕ್ಸು ಅಪ್ ಟು 15 lakhs ದೇರ್ ವಿಲ್ ಬಿ 0 ಟ್ಯಾಕ್ಸ್ ಅಂತಿದ್ದಾರೆ. ಫಾರ್ ಎಕ್ಸಾಂಪಲ್ ಹಂಗೆ ಆಯಿತು ಅಂತ ಅಂದ್ಕೊಳ್ಳೋಣ. ಅವಾಗ ಯಾರಿಗೆ ಲಾಭ? ಬಿಸ್ನೆಸ್ಗಂತೂ ಖಂಡಿತ ಲಾಭ ಇಲ್ಲ, ಸ್ಯಾಲರಿಡ್ ಪೀಪಲ್ಗೆ ಲಾಭ ಆಗುತ್ತೆ. ಅದೇ ನೀವೇನಾದ್ರೂ GST ಕಡಿಮೆ ಮಾಡಿದ್ರಿ ಅಂತ ಎಕ್ಸಾಂಪಲ್, ನಾವು ಒಂದು ಗಾಡಿನೇ ಅಂದ್ಕೊಳ್ಳೋಣ, ಇಲ್ಲ ಕಾರೇ ಅಂದ್ಕೊಳ್ಳೋಣ. ಒಂದು ಗಾಡಿ ಅಂದ್ಕೊಳ್ಳೋಣ, ಬೇಸಿಕ್ ಸ್ಪ್ಲೆಂಡರ್ ಪ್ಲಸ್ ಗಾಡಿ ಅಂದ್ಕೊಳ್ಳೋಣ. ಅದ್ರ ಮೇಲೆ ಈಗ 18% GST ಇದೆ ಅಂದ್ಕೊಳ್ಳೋಣ, ಓಕೆನಾ? ನೀವು ಅದೇ ಏನಾದರೂ GSTನ 5%ಗೆ ತಂದುಬಿಟ್ರೆ ಜನ ಹೆಚ್ಚು ಗಾಡಿ ತೊಗೊಳೋಕ್ಕೆ ಯೋಚನೆ ಮಾಡ್ತಾರೆ. ಗಾಡಿ ತೊಗೊಂಡಷ್ಟು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆದಷ್ಟು ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಷ್ಟು ಮತ್ತೆ ಸ್ಪೆಂಡಿಂಗ್, ಅದು ವಾಪಸ್ ಎಕಾನಮಿಗೇ ಬರುತ್ತೆ ದುಡ್ಡು. ಅದೇ ನೀವು ಬರೀ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀನಿ ನಾನು, ಅದಕ್ಕೆ ಅದೊಂದೇ ರೀಸನ್ GST ಡೌನ್ ಆಗುತ್ತೆ ಅನ್ನೋದು ತುಂಬ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಈಗ ರೀಸೆಂಟಾಗಿ ನಮಗೆ ಲಾಸ್ಟ್ ಕ್ವಾರ್ಟರಲ್ಲಿ ಬಂದ್ಬಿಟ್ಟು ಮಹಾರಾಷ್ಟ್ರ ಎಲೆಕ್ಷನ್ಸ್ ನೋಡಿದ್ವಿ ನಾವು. ಮಹಾರಾಷ್ಟ್ರ ಎಲೆಕ್ಷನ್ಸ್ ಅನೌನ್ಸ್ ಆದಾಗಿಂದ ನಮಗೆ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಮೇಲೆ ಯಾವುದೇ ನ್ಯೂ ಪ್ರಾಜೆಕ್ಟ್ಸ್ನ ಅನೌನ್ಸ್ ಮಾಡೋಂತಿಲ್ಲ ಗೌರ್ಮೆಂಟು. ಸೊ ಅದರಿಂದ ಹಿಂಗಾಗಿದೆ ಅಂತ ಹೇಳ್ತಾರೆ. ಸೊ ಅದರಿಂದ ಆಗಿದೆ ಅನ್ನೋದಾದರೆ ಪ್ರೈವೇಟ್ ಕನ್ಸಂಪ್ಷನು 56% ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಏನು ಒಂದು ಇಂಡಿಯಾ GDPಗೆ ಕನ್ಸಂಪ್ಷನ್ ನಾವು ತೊಗೊಳಕ್ಕೆ ಹೋದರೆ 56% ಕಾಂಟ್ರಿಬ್ಯೂಟ್ ಮಾಡ್ತಿದೆ. ನೀವು ಪ್ರೈವೇಟ್ ಸ್ಪೆಂಡಿಂಗೇ ಮಾಡ್ತೀರಾ, ಅಂದರೆ ಪ್ರೈವೇಟ್ ಸ್ಪೆಂಡಿಂಗ್ಗೆ ಹೆಲ್ಪ್ ಮಾಡಬೇಕು. ಐ ಮೀನ್ ಏನಂದರೆ ಪ್ರೈವೇಟ್ ಸ್ಪೆಂಡಿಂಗ್ಗೆ ಯಾವತ್ತೂ ಎನ್ಕರೇಜ್ ಮಾಡಬೇಕು ಗೌರ್ಮೆಂಟ್ಸು. ಆಗ ಪ್ರೈವೇಟ್ ಪೀಪಲ್ಲು ಗ್ರೋ ಆಗ್ತಾರೆ, ಎಕಾನಮಿನೂ ಗ್ರೋ ಆಗುತ್ತೆ. ಇನ್ನೊಂದು ಟಾಕ್ ಏನಂತ ಇದೆ ಅಂತಂದರೆ, ಡೊನಾಲ್ಡ್ ಟ್ರಂಪ್ ಇನ್ಮೇಲೆ ಇಂಡಿಯಾ ಮೇಲೆ ಟ್ಯಾಕ್ಸ್ ಹಾಕ್ಬಿಡ್ತಾರೆ, ಎಲ್ಲ ಹಾಕ್ತಾರೆ. ಸೊ ಅಷ್ಟರೊಳಗಡೆ ಎಷ್ಟಾಗುತ್ತೋ ಅಷ್ಟು ಸಂಪಾದಿಸ್ಕೊಂಬಿಡೋಣ ಅನ್ನೋದಾದರೆ, ಆ ಸಂಪಾದಿಸ್ಕೊಳ್ಳೋಕ್ಕೆ ನಿಮಗೆ ಸ್ಕ್ವೀಸ್ ಮಾಡೋಕ್ಕೆ, ಹಿಂಡ್ಕೊಳ್ಳೋಕ್ಕೆ ಮಿಡಲ್ ಕ್ಲಾಸ್ ಪೀಪಲೇ ಬೇಕಾಯ್ತಾ? ಇದೂ ಒಂದು ಕ್ವಶನ್ ಕೇಳಬೇಕಾಗುತ್ತೆ. ನಾವು ಪೆಟ್ರೋಲ್ ಪ್ರೈಸಸ್ಗೆ ಬರೋಣ. ಈ ಪೆಟ್ರೋಲ್ ಪ್ರೈಸಸ್ಗೆ ಬರೋದಾದರೆ, ನಿಮಗೆ ಕೋವಿಡ್ ಮುಂಚೆ ಎಷ್ಟಿತ್ತು? $71 or $75 ಇತ್ತು ಪೆಟ್ರೋಲ್. ಈಗ ಎಷ್ಟಿದೆ? ಅರೌಂಡ್ 103-100 rupees ಅಂತ ಅಂದ್ಕೊಳ್ಳೋಣ ಆ್ಯಾವ್ರೇಜ್ ಆಗಿ. ಈಗ ನೀವು ಕೋವಿಡ್ ಆಗಿದ ತಕ್ಷಣ ಪ್ರೈಸಸ್ ಜಾಸ್ತಿ ಆಯಿತು, ಸೊ ನೀವು ಪ್ರೈಸ್ ಜಾಸ್ತಿ ಮಾಡಿದ್ರಿ. ಈಗ ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ತಿದ್ದೀರಾ, ಕಡಿಮೆಗೆ ಸಿಗ್ತಿದೆ, ಇಂಪೋರ್ಟ್ ಮಾಡ್ಕೊಳ್ತಿದ್ದೀರಾ, ಇಲ್ಲೇ ರಿಫೈನ್ ಮಾಡ್ತಿದ್ದೀರಾ, ಯುರೋಪಿಯನ್ ಕಂಟ್ರೀಸ್ಗೆ ಕಡಿಮೆ ಬೆಲೆಗೂ ಮಾರ್ತಿದ್ದೀರಾ. ಆದರೆ ಆ ಬೆನಿಫಿಟ್ ಏನಿದೆ ಅದನ್ನು ಬಂದ್ಬಿಟ್ಟು ನೀವು ಕನ್ಸ್ಯೂಮರ್ ಮೇಲೆ ಟ್ರಾನ್ಸ್ಫರ್ ಮಾಡ್ತೀರಾ. ಅರೌಂಡ್ 2 to 3 rupees ಕಡಿಮೆ ಆಗೋ ಚಾನ್ಸಸ್ ತುಂಬ ಇದೆ. ಅಂದರೆ ಆ ಬೆನಿಫಿಟನ್ನು ನಿಮಗೆ ಕಡಿಮೆಗೆ ಸಿಗದಿರೋ ಬೆನಿಫಿಟ್ ಏನಿದೆ, ಜಾಸ್ತಿ ಆದಾಗ ಜಾಸ್ತಿ ಮಾಡಿದ್ರೆ, ಅದೇ ರೀತಿ ಕಡಿಮೆ ಆದಾಗ ಆ ಕಡಿಮೆಗೆ ಸಿಗುವಂಥ ಬೆನಿಫಿಟ್ ಏನಿದೆ ಅದು ಕಸ್ಟಮರ್ ಮೇಲೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂತಂದರೆ ಅದು ನಿಮಗೆ 2 to 3 rupees ಒಂದು ಕಸ್ಟಮರ್ಗೆ ಲಾಭ ಆಗುತ್ತೆ. ಅಂದರೆ ನೀವು ಕಸ್ಟಮರ್ ಅನ್ನೋದಕ್ಕಿಂತ ಬಿಸ್ನೆಸ್ ಲೆಕ್ಕ ಅಂದ್ಕೊಳ್ಳೋಣ. ಲಾಜಿಸ್ಟಿಕ್ಸಲ್ಲಿ 2 to 3 rupees ಮ್ಯಾಟರ್ಸ್ ಅ ಲಾಟ್. ಯಾಕಂದರೆ ಅವರು ಲಾರಿಗಳಿಗೆ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ಗಾಗಿರ್ಬೋದು ಫ್ಯೂಯಲ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. 2024 ಡೇಟಾ ತೆಗೆದು ನೋಡಿದ್ರೆ ಆಯಿಲ್ ಕಂಪನೀಸ್ ಪ್ರಾಫಿಟ್ಸು ಇಟ್ಸ್ ಅಟ್ ಆಲ್ ಟೈಮ್ ಹೈ. ಅಂದರೆ ಅರೌಂಡ್ 80,000 crores ಎಲ್ಲ ಆಯಿಲ್ ಕಂಪ್ನೀಸು ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ದಾರೆ. ಅದಕ್ಕೆ ಮುಂಚೆ ಲಾಸ್ ಮಾಡಿದ್ದು ಅದನ್ನು ಅವರು ಕೋವಿಡ್ ಟೈಮಲ್ಲಿ ಲಾಸ್ ಮಾಡ್ಕೊಂಡಿದ್ದನ್ನು ಅವರು ಅದ್ರ ನೆಕ್ಸ್ಟ್ ಇಯರೇ ರಿಕವರ್ ಮಾಡಿಕೊಂಡ್ರು. ಬಟ್ ಆದರೆ ಈ ಪ್ರಾಫಿಟ್ ಮಾಡ್ತಿದ್ದಾರೆ, ಆದರೆ ಜನರಿಗೆ ಆ ಬೆನಿಫಿಟ್ ಸಿಗ್ತಿಲ್ಲ ಪ್ರೈಸ್ ಕಡಿಮೆ ಆದರೂ ಕೂಡ. ಆಮೇಲೆ ನೀವು ಅನ್ಕೋಬೋದು ಜನ ಹತ್ರ ದುಡ್ಡು ಉಳಿತಾ ಇಲ್ಲ, ಇಷ್ಟೆಲ್ಲ ಖರ್ಚು ಹೇಳಿದ್ರೆ ಜನ ಹತ್ರ ದುಡ್ಡು ಉಳಿತಾ ಇಲ್ಲ ಅಂತ ಹೇಳಿದ್ರಿ ಅಂತ. ಜನ ಹತ್ರ ದುಡ್ಡು ಉಳಿತಾ ಇಲ್ಲ, ಆದರೆ ಕನ್ಸರ್ಟ್ಗೆ ಹೋಗ್ತಿದ್ದಾರೆ, ಬಿಗ್ಗೆಸ್ಟ್ ಶೋಸ್ ಕೋಲ್ಡ್ ಪ್ಲೇ ಅದು ಇದಕ್ಕೆಲ್ಲ ಸನ್ಬರ್ನ್ಗೆ ಹೋಗ್ತಿದ್ದಾರೆ ಅಂತೆಲ್ಲ ಅನ್ಬೋದು. ಆದರೆ ಸನ್ಬರ್ನ್ಗೆ ಕೋಲ್ಡ್ ಪ್ಲೇಗೆ ಎಲ್ಲ ಯಾರು ಮಿಡಲ್ ಕ್ಲಾಸ್ ಪೀಪಲ್ ಹೋಗ್ತಿಲ್ಲ. ಮಿಡಲ್ ಕ್ಲಾಸ್ ಪೀಪಲ್ ಹೋಗ್ತಿರ್ಬೋದು, ಬಟ್ ಇಟ್ಸ್ ಅನ್ ಎಕ್ಸೆಪ್ಷನ್ ಕೇಸ್. ಅಂದರೆ ಎಲ್ಲರೂ ಹೋಗೋಕ್ಕಾಗಲ್ವಲ್ಲ, ಎಲ್ರಿಗೂ ಅವ್ರದ್ದೇ ಆದ ಕಮಿಟ್ಮೆಂಟ್ಸ್ ಇರುತ್ತೆ. ಬಟ್ ಎಬೋವ್ ಮಿಡಲ್ ಕ್ಲಾಸ್ ಮೋಸ್ಟ್ ಆಫ್ ದ ಪೀಪಲ್ ಅಲ್ಲಿ ಕಾನ್ಸಂಟ್ರೇಟ್ ಆಗ್ತಿದ್ದಾರೆ. ಆ ಕಾನ್ಸರ್ಟ್ಸ್ಗೆ ಆಗಿರ್ಬೋದು ಅಥವಾ ಈ ಸನ್ಬರ್ನ್ಸ್ ಫೆಸ್ಟಿವಲ್ಸ್ ಅದೇನೇನೋ ಮಾಡ್ತಾರಲ್ಲ. देश के मध्यम वर्ग ने इनकम टैक्स के द्वारा कॉर्पोरेशन टैक्स से ज्यादा पैसा इस बार देश के मध्यम वर्ग ने दिया. ಕಾರ್ಪೊರೇಟ್ ಟ್ಯಾಕ್ಸಸ್ನ ರಿಡ್ಯೂಸ್ ಮಾಡ್ತಿದ್ದೀರಾ, ಇಂಡಿವಿಜುವಲ್ ಟ್ಯಾಕ್ಸಸ್ನಂತೂ ಇನ್ಕ್ರೀಸ್ ಮಾಡ್ಕೊಂಡೇ ಹೋಗ್ತಿದ್ದೀರಾ, ಆದರೆ ಕಾರ್ಪೊರೇಟ್ ಟ್ಯಾಕ್ಸಸ್ನ ರಿಡ್ಯೂಸ್ ಮಾಡ್ತೀರಾ. ಸರಿ, ಕಾರ್ಪೊರೇಟ್ ಟ್ಯಾಕ್ಸಸ್ ರಿಡ್ಯೂಸ್ ಮಾಡ್ತೀರಾ ಅಂತಂದರೆ ಅವ್ರು ಏನಾದರೂ ಆ ಬೆನಿಫಿಟ್, ಆ ಸ್ಯಾಲ್ರಿ, ಆ ಟ್ಯಾಕ್ಸ್ ಬೆನಿಫಿಟ್ ಏನಿರುತ್ತೆ ಅದನ್ನು ಸ್ಯಾಲ್ರಿ ಆಗಿ ಕನ್ವರ್ಟ್ ಮಾಡಿ ಎಂಪ್ಲಾಯೀಸ್ಗೆ ಹೈಯರ್ ಸ್ಯಾಲ್ರೀಸ್ ಆಫರ್ ಮಾಡ್ತಾ ಇಲ್ಲ.
ಆಗಲೇ ಹೇಳ್ದಾಗೆ ಕಂಪ್ನೀಸ್ ಡಬಲ್ ಪ್ರಾಫಿಟ್ಸ್ ಪೋಸ್ಟ್ ಮಾಡ್ತಿದೆ, ಬಟ್ ಆದರೆ ಸ್ಯಾಲರೀಸ್ ಮಾತ್ರ ರೈಸ್ ಆಗ್ತಿಲ್ಲ. ಇಂಡಿಯಾಲಿ ಇಷ್ಟೆಲ್ಲ ಸ್ಲ್ಯಾಬ್ಸ್ ಇದೆ, ಇಂಡಿಯಾದೇನ ನಮ್ದೇನ ಹೈಯೆಸ್ಟು ಅಥವಾ ನಮ್ದೇನ ಲೋಯೆಸ್ಟು ಅಂತ ನೋಡೋಕ್ಕೋದ್ರೆ ಯು ಕೆಲಿ ಬಂದ್ಬಿಟ್ಟು 20% GST ಹಾಕ್ತಾರೆ, ಫ್ರಾನ್ಸಲ್ಲಿ 20% GST, ಆಸ್ಟ್ರೇಲಿಯಾ 10%, ನ್ಯೂಜಿಲೆಂಡಲ್ಲಿ 15%, ಚೈನಾಲ್ಲಿ 13% ಬಂದ್ಬಿಟ್ಟು GST ಅಪ್ಲೈ ಮಾಡ್ತಾರೆ. ಆಮೇಲೆ ನೀವು ಟೂರಿಸಮ್ ಮತ್ತು ರೆಕ್ರಿಯೇಷನಲ್ ಎಕ್ಸ್ಪೆನ್ಸಸ್ ಅಂತ ಅಂದ್ಕೊಳ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾಲಿ ಹೇಗಿದೆ ಅಂತಂದರೆ, ನೀವು ಸಿಂಪಲ್ ಒಂದು ಗೋವಾ ಟ್ರಿಪ್ ಎಕ್ಸಾಂಪಲ್ ತೊಗೊಳ್ಳೋಣ. ನೀವು ಗೋವಾ ಟ್ರಿಪ್ ಹೋಗಬೇಕು ಅಂತಂದರೆ ಇಡೀ ಗೋವಾಲ್ಲಿ ನೀವೆಷ್ಟು ಸ್ಪೆಂಡ್ ಮಾಡ್ತೀರೋ ಆ ದುಡ್ಡಲ್ಲಿ ನೀವು ಥೈಲ್ಯಾಂಡ್ಗೆ ಹೋಗಿ ಬರ್ಬೋದು. ಏನು, ಇಂಡಿಯಾಲ್ಲಿ ಇನ್ನೊಂದು ಸ್ಟೇಟ್ಗೆ ಹೋಗೋ ಬದಲಾಗಿ ಅದೇ ದುಡ್ಡಲ್ಲಿ ನೀವು ಥೈಲ್ಯಾಂಡ್ಗೆ ಹೋಗಿ ಬರ್ಬೋದು. ಯಾಕೆಂದರೆ ಅಲ್ಲಿರುವಂಥ ಹೋಟೆಲ್ ಪ್ರೈಸಸ್ಸು ಅಷ್ಟೇ ಇದೆ, ಪ್ಲಸ್ ಆ ಬೀಚ್ ಅಲ್ಲಿ ಫುಡ್ ಆಗಿರ್ಬೋದು, ಸ್ಟೇ ಏನೇ ಆಗಿರ್ಬೋದು ಪ್ರತಿಯೊಂದೂ ಹೈ ಪ್ರೈಸ್ಡ್ ಅಂತ ಅನಿಸುತ್ತೆ. ಪ್ಲಸ್ ಅದು ಅಲ್ದಿರ ಆ್ಯಂಬಿಯನ್ಸ್ ಕೂಡ ನಿಮಗೆ ಫಾರಿನಲ್ಲಿ ಸಿಗುವಂಥ ಆ್ಯಂಬಿಯನ್ಸ್ ಸಿಗಲ್ಲ. ಥೈಲ್ಯಾಂಡ್ ಬೆಟರ್ ಬೀಚಸ್ ಆಫರ್ ಮಾಡುತ್ತೆ ಆ ಗೋವಾ ಕಂಪೇರ್ ಮಾಡಿದ್ರೆ. ಥೈಲ್ಯಾಂಡಲ್ಲಿ ನಿಮಗೆ ಬೆಟರ್ ಬೀಚಸ್ ಸಿಗುತ್ತೆ, ಸೆಕ್ಯೂರ್ಡ್ ಆಗಿರುತ್ತೆ. ಪ್ಲಸ್ ನಿಮ್ಗೆ ಏನು ಅಂತಂದರೆ, ನಿಮಗೆ ಓವರ್ಸೀಸ್ ಹೋಗ್ತಿದ್ದೀವಿ, ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ತಿದ್ದೀವಿ ಅನ್ನೋದಿರುತ್ತೆ. ಪ್ಲಸ್ ಇದೇ ಪ್ರೈಸ್ ನೀವು ಗೋವಾಲಿ ಏನು ಸ್ಪೆಂಡ್ ಮಾಡ್ತೀರಾ ಅದೇ ಪ್ರೈಸಲ್ಲಿ ನೀವು ಅಲ್ಲೂ ಸ್ಪೆಂಡ್ ಮಾಡಿದಾಗುತ್ತೆ. ಅದೇ ದುಡ್ಡಲ್ಲಿ ನಿಮಗೆ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬಿಡುತ್ತೆ. ಸೊ ಇದೆಲ್ಲನೂ ನೋಡ್ತಾ ಹೋದರೆ ನಮಗೆ ಟೂರಿಸಮ್ ಕೂಡ ದುಡ್ಡು ಹೊಡ್ತಾ ಬೀಳೋ ಚಾನ್ಸಸ್ ಇದೆ. ಐ ಮೀನ್ ವಿತ್ ಇನ್ ಇಂಡಿಯಾ ನಾವೇನು ಮಾಡ್ತಿದ್ದೀವಿ, ಇಂಟರ್ ಸ್ಟೇಟ್ ಟೂರಿಸಮ್ ಆಗ್ಬೋದು ಎಲ್ಲ, ಅದಕ್ಕೆ ಒಂದು ಹೊಡ್ತಾ ಬೀಳೋಂಥ ಚಾನ್ಸಸ್ ಇದೆ. ಆಗಲೇ ನಾವು ಮನೆಗಳ ಬಗ್ಗೆ ಮಾತಾಡಿದ್ವಿ, ರಿಯಲ್ ಎಸ್ಟೇಟು. ನೀವು ಈಗ ಆಗಲೇ ಮೆಟ್ರೋಪಾಲಿಟನ್ ಸಿಟೀಸ್ ದೊಡ್ಡ ಹೇಳಿದೆ, ಬೆಂಗಳೂರು, ಮುಂಬೈ, ಪುಣೆ, ಕೋಲ್ಕತ್ತಾ, ಚೆನ್ನೈ ಈ ಥರ ಎಲ್ಲ, ಅಲ್ಲೇ ನಿಮ್ಗೆ ಆ ಪ್ರೈಸ್ ಇರಬೇಕಾದ್ರೆ, ಆದರೆ ನಮ್ಮ ಈ ಹುಬ್ಳಿ ಧಾರವಾಡ, ದಾವಣಗೆರೆ, ಮೈಸೂರು, ಮಂಗಳೂರು ಅಲ್ಲಿ ಕೂಡ ಏನೂ ಕಡಿಮೆ ಇಲ್ಲ. ಅಲ್ಲೂ ಕೂಡ ಕೋಟಿಗಟ್ಟಲೆ ಕೇಳ್ತಿದ್ದಾರೆ ಏನು ರಿಯಲ್ ಎಸ್ಟೇಟ್ ಪ್ರೈಸಸ್ಸು. ಅದು ಎಲ್ಲ ಯೂಶ್ವಲಾಗಿ ಅದು ಹೆಂಗೆ ಕ್ರಿಯೇಟ್ ಆಗ್ತಿದೆ, ಬ್ಲ್ಯಾಕ್ ಮನಿಯಿಂದ. ಬ್ಲ್ಯಾಕ್ ಮನಿ ಯೂಶ್ವಲಾಗಿ ಯಾಕೆ ಮಾಡ್ತಾರೆ, ಟ್ಯಾಕ್ಸ್ ಕಟ್ಟಬಾರ್ದು ಅಂತ. ಟ್ಯಾಕ್ಸ್ ಯಾವಾಗ ಕಟ್ಟಬಾರ್ದು ಅಂತ ಯೋಚನೆ ಮಾಡ್ತಾರೆ, ಟ್ಯಾಕ್ಸ್ ಪ್ರೈಸಸ್ ಹೈ ಇದ್ದಾಗ. ಸೊ ಇದೆಲ್ಲ ಬಂದ್ಬಿಟ್ಟು ಹಂಗಂತ ಟ್ಯಾಕ್ಸ್ ಒಂದೇ ಸರಿ ಕಡಿಮೆ ಮಾಡೋದಕ್ಕೂ ಆಗಲ್ಲ, ರ್ಯಾಷನಲಾಗಿ ಥಿಂಕ್ ಮಾಡಬೇಕಾಗುತ್ತೆ. ಅರುಣ್ ಜೇಟ್ಲಿ ಅವ್ರ ಸಜೆಷನ್ ಪ್ರಕಾರ ಕೆಲವೊಂದಷ್ಟು GST ಸ್ಲ್ಯಾಬ್ಸ್ನ ತೆಗೆದು, ಮತ್ತು ಇನ್ಕಮ್ ಟ್ಯಾಕ್ಸಸಲ್ಲಿ ಕೆಲವೊಂದಷ್ಟು ಸ್ಯಾಲ್ರಿಡ್ ಪೀಪಲ್ಗೆ ರಿಲೀಫ್ಗಳನ್ನ ಕೊಟ್ಟು, ಯಾರು ಐ ಮೀನ್ ರ್ಯಾಷನಲಾಗಿ ಹಾಕಬೇಕಾಗುತ್ತೆ. ಯೂಶ್ವಲಾಗಿ ಹೆಂಗೆ ಅಂತಂದರೆ, ನಾವು ಸ್ಟಡಿ ಮಾಡಿ ಯಾವತ್ತೂ ಈಗ ಹೆಂಗಿದೆ ಅಂತಂದರೆ, ಮನೇಲಿ 10ರಿಂದ 15 ಜನ ಫ್ಯಾಮಿಲಿ ಇರ್ತಾರೆ ಅಂದ್ಕೊಳ್ಳೋಣ. 10ರಿಂದ 15 ಜನದಲ್ಲಿ 2 ದುಡಿತಿರ್ತಾರೆ, 10 ಜನ ದುಡಿತಿರ್ತಾರೆ. ಅದರಲ್ಲಿ 15 ಜನದಲ್ಲಿ 8 ಜನ ದುಡಿತಿರ್ತಾರೆ ಅಂತ ಅಂದ್ಕೊಳ್ಳೋಣ. ಆ 8 ಜನದಲ್ಲಿ 2 ಮಾತ್ರ ಮನೆ ಜವಾಬ್ದಾರಿ ವಹಿಸ್ಕೋತಾರೆ. ಅಂದರೆ ಈ ಟ್ಯಾಕ್ಸ್ ಕಟ್ಟೋರು, ಏನು ಮನೆಗೆ ದಿನಸಿ ತಂದಾಕೋದು, ಮನೆ ಮೇಂಟೈನ್ ಮಾಡೋದು ಎಲ್ಲ 2 ಮಾಡ್ತಾರೆ. ಇನ್ನು ಈ ಮಿಕ್ಕಿದ ಜನ ಏನಿರ್ತಾರಲ್ವ, ಇನ್ನು 6 ಜನ, ಅವ್ರು ದುಡ್ದಿದ್ದ ದುಡ್ಡೆಲ್ಲ ಏನಾಯಿತು, ಅವರೆಲ್ಲ ಟ್ಯಾಕ್ಸ್ ಕಟ್ತಾ ಇಲ್ಲ. ಇದಕ್ಕೆ ನಾವು ಯೂಶ್ವಲಾಗಿ ನಾವು ಸಿಟಿಸನ್ಸೂ ಇದಕ್ಕೆ ತುಂಬ ರೆಸ್ಪಾನ್ಸಿಬಲ್ ಆಗ್ತೀವಿ. ಯಾಕೆ ಅಂತಂದರೆ, ಇಂಡಿಯಾಲಿ ಟ್ಯಾಕ್ಸ್ ಕಟ್ಟೋರ ಸಂಖ್ಯೆ ತುಂಬ ಕಡಿಮೆ. ಅದೇ ಟ್ಯಾಕ್ಸ್ ಏನಾದರೂ ಕಡಿಮೆ ಮಾಡಿ ಟ್ಯಾಕ್ಸ್ ಕಟ್ಟೋರು ಬೇಸ್ ಜಾಸ್ತಿ ಮಾಡ್ಕೊಳ್ತಾರೆ. ಇವಾಗ ಏನು ಬರ್ತಿದೆ ಅದಕ್ಕಿಂತ ಜಾಸ್ತಿ ಬಂದ್ಬಿಟ್ಟು ಆಗ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ. ಈಗ ಬರೀ ಫಾರ್ಮಲ್ ಸೆಕ್ಟರಲ್ಲಿ ಇರೋರು ಮಾತ್ರನೇ ಈಗ ಟ್ಯಾಕ್ಸ್ ಕಟ್ತಿದ್ದಾರೆ. ಆವಾಗ ನಿಮಗೆ ಎಲ್ಲರೂ ಟ್ಯಾಕ್ಸ್ ಕಟ್ಟುವಂತಾಗುತ್ತೆ. ಅಗ್ರಿಕಲ್ಚರ್ ಇನ್ಕಮ್ 0 ಇನ್ಕಮ್ ಟ್ಯಾಕ್ಸ್ ಇದೆ. ಯಾಕೆ 0 ಇನ್ಕಮ್ ಟ್ಯಾಕ್ಸ್ ಇರಬೇಕು? ಯಾರೋ ಒಬ್ಬ ರೈತ ಟೊಮೆಟೊ ದುಡಿದು 40 ಕೋಟಿ ಸಂಪಾದಿಸಿದಂತೆ, ಅವ್ನಿಗೆ ಯಾಕೆ 0 ಇನ್ಕಮ್ ಟ್ಯಾಕ್ಸ್ ಆಗಬೇಕು? ಅಫ್ಕೋರ್ಸ್ ದೇರ್ ಶುಡ್ ಬಿ ಸಮ್ ಟ್ಯಾಕ್ಸ್ ಫಾರ್ ಅಗ್ರಿಕಲ್ಚರ್ ಆಲ್ಸೋ. ಒಂದು ಇನ್ಕಮ್ ಅಂತ ಹೇಳೋಣ, ಇಲ್ಲ ಒಂದು ಲ್ಯಾಂಡಿಂದ ಇಷ್ಟು ಫಸಲು ಬರುತ್ತೆ, ಎಲ್ಲ ಒಂದು ಲೆವೆಲ್ ಅಂತ ಹೇಳೋಣ. ಆ ಲೆವೆಲ್ ದಾಟಿದ ಮೇಲೆ ನಾರ್ಮಲಾಗಿ ಎಲ್ರಿಗೂ ಏನು ಅಪ್ಲಿಕಬಲ್ ಆಗುತ್ತೋ ಆ ಇನ್ಕಮ್ ಟ್ಯಾಕ್ಸ್ನ ಹಾಕೋಣ. ಹಿಂಗೆ ಕೊಡೋಣ, ಅಫ್ಕೋರ್ಸ್ ಕೊಡೋಣ. ಅವ್ರಿಗೂ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು. ಯಾಕಂದರೆ ಅಗ್ರಿಕಲ್ಚರ್ ಶುಡ್ ಬಿ ಪ್ರಮೋಟೆಡ್ ಇನ್ ಇಂಡಿಯಾ. 2047 ಅಷ್ಟರಲ್ಲಿ ನಾವು ಡೆವಲಪ್ಡ್ ಎಕಾನಮಿ ಆಗಬೇಕು ಅಂತಂದರೆ ಇಂಡಿಯಾ ಬಂದ್ಬಿಟ್ಟು 8% ಆ್ಯಾವ್ರೇಜಲ್ಲಿ ಗ್ರೋ ಆಗಬೇಕು. ನಮ್ಮಿಂದ ಆ ನಂಬರ್ಸ್ ತೋರ್ಸೋಕ್ಕಾಗ್ತಿಲ್ಲ. ಇದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಬಂದ್ಬಿಟ್ಟು ಪ್ರೊಡಕ್ಟಿವಿಟಿ. ಈಗ ಪೀಪಲ್ ಇದ್ದಾರೆ ಇಂಡಿಯಾಲಿ ಮೇಜರ್ ಸ್ಟ್ರೆಂತೆ ಬಂದ್ಬಿಟ್ಟು ಯೂತ್. ಆ ಯೂತ್ ಯಂಗ್ ಪೀಪಲ್ ಹೆಂಗಿದೆ ಅಂತಂದರೆ, ವರ್ಕ್ ಫೋರ್ಸ್ ಇದೆ ಬಟ್ ಅದೇ ಸ್ಕಿಲ್ ಇಲ್ಲ ಯೂತಲ್ಲಿ. ಸೊ ಇದು ಬಂದ್ಬಿಟ್ಟು ತುಂಬ ಪ್ರಾಬ್ಲಮ್ ಆಗ್ತಿದೆ. ಸೊ ಇಷ್ಟೆಲ್ಲ ಹೇಳಿದೆ. ನಿಮ್ಮಲ್ಲಿ ಯಾರಾದರೂ ಟ್ಯಾಕ್ಸ್ ಕಟ್ಟದೇ ಇರೋರಿದ್ರೆ ಆದಷ್ಟು ಟ್ಯಾಕ್ಸ್ ಕಟ್ಟಿ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಗೌರ್ಮೆಂಟು ರ್ಯಾಷನಲಾಗಿ ಥಿಂಕ್ ಮಾಡಲಿ. ಆ ಒಂದು ಪೀಪಲ್ ಬಂದ್ಬಿಟ್ಟು ನಿಮಗೆ ಯಾವುದೇ ಒಂದು ಬಿಲ್ ಆಗಿರ್ಬೋದು, ಏನೇ ಆಗಿರ್ಬೋದು, ಡೈರೆಕ್ಟಾಗಿ ಬಂದ್ಬಿಟ್ಟು ಲಾ ಆಗಿ ಪಾಸ್ ಆಗಲ್ಲ. ನಿಮ್ಮ ಒಪಿನಿಯನ್ ಕೇಳ್ತಾರೆ. ಯಾವುದೇ ಒಂದು ಬಿಲ್ ಬಗ್ಗೆ ಆಗಿರ್ಬೋದು, ಯಾವುದೇ ಒಂದು ಲಾ ಬಗ್ಗೆ ಆಗಿರ್ಬೋದು, ಗೌರ್ಮೆಂಟ್ ಆಫ್ ಇಂಡಿಯಾ ಯಾವುದೇ ಒಂದು ಆಗಿರ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕ ಆಗಿರ್ಬೋದು, ಒಂದು ಬಿಲ್ ತರೋಕ್ಕಿಂತ ಮುಂಚೆ ಪಬ್ಲಿಕ್ ಡೊಮೈನಲ್ಲಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಸಜೆಷನ್ಸ್ನ ಕೊಡಿ. ಅದನ್ನು ರೀಕನ್ಸಿಡರ್ ಮಾಡಿ ಜನಕ್ಕೆ ಏನು ಬೇಕು ಅನ್ನೋದನ್ನು ತಿಳ್ಕೊಂಡು ಅದ್ರ ಪ್ರಕಾರವಾಗಿ ಮಾಡಿಫಿಕೇಷನ್ಸ್ ಆಫ್ ಚೇಂಜಸ್ ಮಾಡೋ ಸಾಧ್ಯತೆಗಳಿರುತ್ತೆ. ಆದರೆ ಟ್ಯಾಕ್ಸ್ ಒಂದೇ ಆಗುತ್ತೆ ಅಂತ ಹೇಳ್ತಿಲ್ಲ, ಬಟ್ ಇದೆಲ್ಲನೂ ನಾವು ಥಿಂಕ್ ಮಾಡಬೇಕಾಗಿರುವಂಥದ್ದು. ಥ್ಯಾಂಕ್ ಯು.